ಕಾಲ ಕೇಳ್ತಾರೆ ಯೂಶುವಲಿ. ಸೊ 14 ದಿನಗಳ ಕಾಲ ಏನಾದರೂ ಕೇಳಿದ್ರೆ SIT ವಶದಲ್ಲಿ, ಅಂದ್ರೆ ನಾವು ಅದನ್ನ ಯೂಶುವಲಿ ಜೈಲಲ್ಲಿ ಅಂತ ಹೇಳ್ತೀವಿ, ಶಿಕ್ಷೆ ಅಂತಲ್ಲ, ಆದ್ರೆ SIT ವಶದಲ್ಲಿ, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ನ ವಶದಲ್ಲಿ HD ರೇವಣ್ಣ ಇರ್ತಾರೆ. ಸೊ ಅಲ್ಲಿ ಅವ್ರನ್ನ ವಿವರವಾದ ವಿಚಾರಣೆಗೆ ಒಳಪಡಿಸಲಾಗುತ್ತೆ, ಅವ್ರ ಮುಂದೆ ಸಾಕ್ಷ್ಯಗಳನ್ನ ಇಡಲಾಗುತ್ತೆ, ಇಟ್ಟು ಅವರನ್ನ ವಿವರವಾದ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸೊ ಏನಾಗುತ್ತೆ ಅದು ಹಾಗಾದ್ರೆ ಅನ್ನುವಂಥದ್ದು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ಏನೇನಾಗುತ್ತೆ ಅಂತ. ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಸಂಪರ್ಕದಲ್ಲಿದ್ದಾರೆ. ಸುನಿಲ್, HD ರೇವಣ್ಣ ಅವ್ರನ್ನ ನಾಳೆ ಸಾಯಂಕಾಲ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಅಂತ ಎಷ್ಟು ದಿನ ವಶಕ್ಕೆ ಕೇಳಬಹುದು? ಆ ನಂತರದ ಅವರ ವಾಸ್ತವ್ಯ ಮತ್ತು ವಿಚಾರಣೆ ಯಾವ ರೀತಿನಲ್ಲಿರುತ್ತೆ? ಎಸ್ ಶ್ರೀಲಕ್ಷ್ಮಿ, ಇವತ್ತು ಸಂಜೆ HD ರೇವಣ್ಣ ಅವ್ರನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂಥದ್ದು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ CID ಅಧಿಕಾರಿಗಳು SIT ಅಧಿಕಾರಿಗಳು CID ಕಚೇರಿ ಆವರಣದಲ್ಲಿರುವಂತಹ SIT ಕಚೇರಿ ಕರ್ಕೊಂಡ್ಬಂದಿದ್ದಾರೆ. ಈಗ ಅವ್ರನ್ನ ಬಂಧನ ಪ್ರಕ್ರಿಯೆ ಅಂದರೆ ಈ ಪೇಪರ್ ವರ್ಕ್ಗಳಿರುತ್ತೆ ಅರೆಸ್ಟ್ ಮಾಡುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರೋಸೆಸ್ಗಳನ್ನು ಮುಗಿಸ್ಕೋತಾ ಇದ್ದಾರೆ. ಅದಾದ ಬಳಿಕ ಒಂದು ವೇಳೆ ಅವರಿಗೆ ಈಗಾಗಲೇ ಅನಾರೋಗ್ಯದ ಕಾರಣ ಇರೋ ಒಂದು ಕಾರಣದಿಂದಾಗಿ ಮೆಡಿಕಲ್ ಚೆಕಪ್ ಅಗತ್ಯ ಅಂತ ಕಂಡು ಬಂದಲ್ಲಿ ಹೊರಗಡೆ ಯಾವುದಾದ್ರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ತಾರೆ. ಒಂದು ವೇಳೆ ಅದು ಕಷ್ಟ ಅಂತ ಅನಿಸಿದಲ್ಲಿ ವೈದ್ಯರನ್ನ ಖುದ್ದು SIT ಕಚೇರಿಗೆ ಕರೆಸಿ ಅಲ್ಲಿ ಅವರ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅವ್ರಿಗೆ ಇನ್ ಕೇಸ್ ಏನಾದರೂ ಮೆಡಿಸಿನ್ಸ್ ಬೇಕಂದರೆ ಅದನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಯಾವುದೇ ಒಂದು ಕೇಸ್ನಲ್ಲಿ ಅರೆಸ್ಟ್ ತೋರಿಸುವಂತಹ ಟೈಮಿಂಗ್ಸ್ ಇವತ್ತು ಸಂಜೆ 7 ಗಂಟೆಗೆ ಅರೆಸ್ಟ್ ಅಂತ ತೋರಿಸಿದರೆ ನಾಳೆ ಸಂಜೆ 7 ಗಂಟೆವರೆಗೂ ಕೂಡ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ SIT ಅಧಿಕಾರಿಗಳಿಗೆ ಸಮಯಾವಕಾಶ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಿದ್ರೆ ನಾಳೆ ಸಂಜೆವರೆಗೂ ಕೂಡ SIT ಅಧಿಕಾರಿಗಳಿಗೆ HD ರೇವಣ್ಣ ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಅವಕಾಶ ಇದೆ. ಆದರೆ ನಾಳೆ ರಜೆ ಇರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಓಪನ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಅವ್ರನ್ನ ಜಡ್ಜ್ ನಿವಾಸಕ್ಕೆ ಅಂದರೆ ಅವರ ಮನೆಗೆ ಕರ್ಕೊಂಡೋಗಿ ಹಾಜರುಪಡಿಸಬೇಕಾಗುತ್ತೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತೀರಾ ಸೆನ್ಸಿಟಿವ್ ಕೇಸ್ಗಳು ಅಂತ ಕಂಡು ಬಂದಲ್ಲಿ ಮಾತ್ರ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಿದ್ರು ಕೂಡ ತನಿಖಾಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ಅವರ ಅಗತ್ಯ ಇದೆ ಅಂತ ಮನವಿಯನ್ನು ಸಲ್ಲಿಸಿದರೆ ಆಗ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಆದರೆ ಇಂತಹ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಅವರನ್ನು ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಕಸ್ಟಡಿ ಕೊಡುವಂಥ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ಮಾತ್ರವಲ್ಲ, ಅದಾದ ಬಳಿಕ ಅವರು ಒಂದು ವೇಳೆ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದೇ ಆದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕಾಗುತ್ತೆ. ಅದಾದ ಬಳಿಕ ಸೋಮವಾರ ಮತ್ತೆ ಅವ್ರನ್ನ ಓಪನ್ ಕೋರ್ಟ್ಗೆ ಹಾಜರುಪಡಿಸಿ ಆ ಸಂದರ್ಭದಲ್ಲಿ ಅವರ ಪರ ವಕೀಲರು ಜಾಮೀನಿಗೆ ಸಂಬಂಧಪಟ್ಟ ಒಂದು ಅರ್ಜಿಯನ್ನು ಮೂವ್ ಮಾಡಬಹುದು. ಇದು ಸದ್ಯಕ್ಕೆ SIT ಮುಂದೆ ಇರುವಂತಹ ಒಂದು ವಿಚಾರಗಳು. ನಾಳೆ ಸಂಜೆ ರೈಟ್ ವಾಪಸ್ ಬರ್ತೀನಿ. ಜಯಪ್ರಕಾಶ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಜುಡಿಷಿಯಲ್ ಕಸ್ಟಡಿಗೆ ಕೊಡಬಹುದು, ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಜಯಪ್ರಕಾಶ್ ಶೆಟ್ಟಿ? ಸಂಬಂಧಪಟ್ಟಾಗೆ ಆದರೆ ಈ ಕಿಡ್ನಾಪ್ ಕೇಸ್ ಅಚಾನಕ್ ಆಗಿ ಒಂದು ಬಂದು ಬಿಡುತ್ತೆ. ಅದಾದ ನಂತರ ಈ ಕಿಡ್ನಾಪ್ ಕೇಸ್ನಲ್ಲಿ 376 ಅಂತ ಒಂದು ಹಾಕ್ತಾರಲ್ಲ, ಅದು ಯಾವ ಕಾರಣಕ್ಕಾಗಿ ಅಂದರೆ ಅಲ್ಲೂ ಕೂಡ ಹೆಣ್ಣು ಮಗಳ ಮೇಲೆ ಒಂದು ರೀತಿಯಲ್ಲಿ ಅತ್ಯಾಚಾರ ಆಗಿದೆ ಅಂತನ ಹೇಗೆ ಅದು ಜನರಿಗೆ ತಿಳಿಸೋದಿದ್ರೆ? ಸುನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ರೈಟ್. ಜಯಪ್ರಕಾಶ್ ಶೆಟ್ಟಿ ದಯವಿಟ್ಟು ಸಂಪರ್ಕದಲ್ಲಿರಿ. ನಿಮ್ಮ ಪ್ರಶ್ನೆಯನ್ನು ನಾನು ಸುನಿಲ್ಗೆ ಪಾಸ್ ಆನ್ ಮಾಡ್ತೀನಿ. ಸುನಿಲ್, ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ ಆರ್ಟಿಕಲ್ಸ್ ಏನೇನು ಹಾಕಿದಾರಲ್ಲ 376(2), 354(a) ಮತ್ತೆ 354(a) ಮತ್ತೆ 354(d) ಇದೆಲ್ಲದರ ಪರಿಣಾಮ ಏನು ಅನ್ನೋದನ್ನ, ಇದರ ಮ್ಯಾಗ್ನಿಟ್ಯೂಡ್ ಏನು, ಇದರ ಇಂಪ್ಯಾಕ್ಟ್ ಏನು ಕೇಳ್ತಾ ಇದ್ದಾರೆ, ಪರಿಣಾಮ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಎಸ್ ಶ್ರೀಲಕ್ಷ್ಮಿ, ಈಗ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೋಡುತ್ತಾ ಹೋದರೆ ಒಂದು ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂಥ ಕೇಸ್, ಅದು 354(d) ಅಡಿ ದಾಖಲಾಗಿರುವಂಥದ್ದು ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕೇಸ್. ಇದರ ಗಂಭೀರತೆಯನ್ನು ನೋಡ್ತಾ ಹೋದರೆ ಕಂಪ್ಯಾರಿಟಿವ್ಲಿ ಅಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳಲ್ಲ. ಆದರೆ
KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಪ್ರಕರಣ. ಅದು 364A ಮತ್ತು 365 IPC ಅಡಿಯಲ್ಲಿ ದಾಖಲಾಗಿರುವಂಥ ಪ್ರಕರಣ. ಇಲ್ಲಿ ಒಂದು ವಿಚಾರವನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಲೇಬೇಕಾಗತ್ತೆ. ಏನಂತ ಹೇಳಿದರೆ, ಸಾಮಾನ್ಯವಾಗಿ ಒಂದು ಅಪಹರಣ ಕೇಸ್ ಆಯಿತು ಅಂದರೆ ಪೊಲೀಸರು ದಾಖಲು ಮಾಡುವಂಥದ್ದು ಕೇವಲ ಕಿಡ್ನಾಪ್ ಕೇಸ್ನ ಆ್ಯಡ್ ಮಾಡ್ಕೋತಾರೆ. ಆದರೆ ಇಲ್ಲಿ 364A ಆ್ಯಡ್ ಮಾಡಿರೋದ್ರಿಂದಾಗಿ ಇದರ ಹಿಂದಿನ ಡೆಫಿನೇಷನ್ ಏನು ಅಂತ ಹೇಳಿದರೆ, ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಅಥವಾ ಥ್ರೆಟ್, ಅಂದರೆ ಬಲವಂತವಾಗಿ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಿಡ್ನಾಪನ್ನು ಮಾಡುವಂಥದ್ದು, ಅಪಹರಣವನ್ನು ಮಾಡುವಂಥದ್ದು. ಮೇ ಬಿ ಅದು ಕೊಲೆ ಮಾಡುವಂಥ ಉದ್ದೇಶದಿಂದ ಇರ್ಬೋದು, ಅಥವಾ ಹಣ ಮಾಡುವಂಥ ಉದ್ದೇಶ ಇರ್ಬೋದು, ಯಾವುದೋ ಒಂದು ಇಂಟೆನ್ಷನ್. ಆದರೆ ಸುನಿಲ್ 376 ಅನ್ಬೇಲೆಬಲ್ ಅದು ಬೇಲ್ ಸಿಗೋದಿಲ್ಲ, ಬೇಲ್ ಕೊಡೋದಿಲ್ಲ. ಅದಕ್ಕೆ 376A ಮಾಡಿದ್ರಂತೂ ವಿಚಿತ್ರವಾಗಿರುತ್ತೆ. ಸೊ ಹಾಗಿರುವಾಗ 376 ಹಾಕಿರೋದಿದೆಯಲ್ಲ, ಇದು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ. ಬಟ್ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಈಗ ರೇವಣ್ಣ ಅವರ ಕೇಸಿಗೆ ಸಂಬಂಧಪಟ್ಟಂತೆ ನೋಡೋದಿದ್ರೆ ಅವರ ಮೇಲೆ ದಾಖಲಾಗಿರುವಂಥದ್ದು 2 ಕೇಸುಗಳು, ಒಂದು 354D ಮತ್ತು ಈ 364A ಅಡಿಯಲ್ಲಿ ದಾಖಲಾಗಿರುವಂಥದ್ದು. ಆದರೆ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ ಕೇಸಲ್ಲಿ 376 ಮಾತ್ರ ಆ್ಯಡ್ ಆಗಿಲ್ಲ. ಅದರಲ್ಲಿ ಕೇಸಸ್ ಆ್ಯಡ್ ಆನ್ ಆಗಿರುವಂಥದ್ದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ವಿಚಾರವನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಏನಂತ ಹೇಳಿದ್ರೆ, ರಿಪೀಟೆಡ್ ಆಗಿ ಈ ಸಂತ್ರಸ್ತ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು. ಇದು ಕೂಡ ಅತ್ಯಾಚಾರ ಪ್ರಕರಣ ಏನು ನಾರ್ಮಲ್ 376 ಕೇಸಿಗಿಂತ ಈ ಒಂದು ಪ್ರಕರಣ ತುಂಬಾ ಗಂಭೀರ ಸ್ವರೂಪದಾಗಿರೋದ್ರಿಂದ ಇದರಲ್ಲೂ ಕೂಡ ಜಾಮೀನು ಸಿಗುವಂತಹ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ ಮತ್ತು ಈ ಒಂದು ಪ್ರಕರಣದ ವಿಚಾರಣೆ ಕೂಡ ತುಂಬಾನೇ ಗಂಭೀರವಾಗಿ ಸಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಪೂರಕ ಸಾಕ್ಷ್ಯಾಧಾರಗಳನ್ನು ಒಂದು ಕಡೆಯಲ್ಲಿ ಪೊಲೀಸರು ಕಲೆ ಹಾಕೋದ್ರ ಜೊತೆಗೆ ಈ ಕೇಸ್ಗಳಲ್ಲಿ ಸಂತ್ರಸ್ತ ಮಹಿಳೆಯರು ಯಾರಿದ್ದಾರೆ ಆ ಮಹಿಳೆಯರ 164 ಹೇಳಿಕೆಗಳು, ಅಂದ್ರೆ ನ್ಯಾಯಾಧೀಶರ ಮುಂದೆ ನೀಡುವಂಥ ಹೇಳಿಕೆ ಏನಿರುತ್ತೆ ಅದು ಕೂಡ ಈ ಕೇಸ್ನಲ್ಲಿ ತುಂಬಾನೇ ನಿರ್ಣಾಯಕ ಆಗುವಂಥದ್ದು ಮತ್ತು ಅದೇ ಹೇಳಿಕೆಗಳು ಕೊನೆವರೆಗೂ ಉಳ್ಕೊಳ್ಳುತ್ತೆ ಮತ್ತು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಶಿಕ್ಷೆ ಪ್ರಕಟ ಆಗುವವರೆಗೂ ಕೂಡ ಆ ಹೇಳಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜಯಪ್ರಕಾಶ್. ರೈಟ್. ಹಾಗಾದ್ರೆ ಇಲ್ಲಿ ರೇವಣ್ಣ ಅವರ ವಿರುದ್ಧ 376 ಇಲ್ಲ ಆಸ್ ಆಫ್ ನಾವು. ಇದು ಪ್ರಜ್ವಲ್ ರೇವಣ್ಣ ವಿರುದ್ಧ 376 ಇರ್ತಕ್ಕಂಥದ್ದು. 354A ಮತ್ತೆ 354D ರೇವಣ್ಣ ವಿರುದ್ಧ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ. ಈಗ ಒಂದು ಮಾಹಿತಿ ಪ್ರಕಾರ ಏನಾಗತ್ತೆ ಅಂದ್ರೆ, ಈಗ ರೇವಣ್ಣ ಮೇಲೆ ಹಾಕಿರುವಂತ ಸೆಕ್ಷನ್ ಏನಿದೆ ಅದರಲ್ಲಿ ಬಹುಶಃ ಅವರಿಗೆ ಜಾಮೀನು ಸಿಕ್ಕಬಹುದು, ಹೇಳಕ್ಕಾಗಲ್ಲ. ಆದರೆ 376 ಸಾಧ್ಯನೇ ಇಲ್ಲ. 376 ಅಲ್ಲಿ ಸಾಧ್ಯನೇ ಇಲ್ಲ. ಈಗ ಶ್ರೀಪಾದ್ ಇದ್ದಾರೆ ನನ್ನ ಜೊತೆ. ಶ್ರೀಪಾದ್, ಅಲ್ಲಿಂದ ಅಪ್ಡೇಟ್ಸ್ ಏನಿದೆ ಶ್ರೀಪಾದ್ ಈಗ? ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಿಐಡಿ ಕಚೇರಿಯ ಮುಂಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಬೆಳಿಗ್ಗಿನಿಂದ SIT ಅಧಿಕಾರಿಗಳು ಯಾವ ರೀತಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ರು ಹೊಳೆ ನರಸೀಪುರದ ನಿವಾಸದಲ್ಲಿ. ರೇವಣ್ಣ ಈಗ ಬರ್ತಾರೆ ಆಗ ಬರ್ತಾರೆ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ರೇವಣ್ಣ ಅವರನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಇರುವಂತಹ ಕುತೂಹಲ ಏನಂತಂದ್ರೆ, SIT ಅಧಿಕಾರಿಗಳು ಇವರನ್ನ ಕಸ್ಟಡಿಗೆ ತೆಗೆದುಕೊಂಡ್ರೆ ಅಥವಾ ಇವರು ಅನಾರೋಗ್ಯ ಇದೆ ಅಂತ ಹೇಳಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರಾ ಅಥವಾ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ಯಾವಾಗ ಮತ್ತೆ ವಿಚಾರಣೆಗೆ ಬರುತ್ತೆ ಅಂತ. ಅಸಲಿಗೆ ಇವರ ನಿರೀಕ್ಷಣಾ ಜಾಮೀನು ಅರ್ಜಿ ಸೋಮವಾರ ವಿಚಾರಕ್ಕೆ ಬರಬೇಕಾಗಿತ್ತು. ಆದರೆ ಈಗ ಬಂಧನ ಆಗಿರುವ ಹಿನ್ನೆಲೆ ಆ ನಿರೀಕ್ಷಣಾ ಜಾಮೀನು ಅರ್ಜಿ ಮಾನ್ಯತೆ ನಾಳೆ ಭಾನುವಾರ. ಹೀಗಾಗಿ 100ಕ್ಕೆ 100ರಷ್ಟು ಅವರಿಗಿನ್ನ ಓಪನ್ ಕೋರ್ಟ್ ಅಲ್ಲೇ ನೀವು ಪ್ರೊಡ್ಯೂಸ್ ಮಾಡಿ ಅಲ್ಲಿ ನೀವು ರೇಸ್ ಮಾಡಿ ಇಶ್ಯೂನ ಅನ್ನುವಂತಹ ವಿಚಾರ ಏನಾದರೂ ಆದರೆ ಸೋಮವಾರ ಅವರನ್ನ ಓಪನ್ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ರೇವಣ್ಣ ಅವರಿಗೆ ಜೈಲೇ ಗತಿ ಆಗುತ್ತೆ. ಸದ್ಯಕ್ಕೆ CID ಆಫೀಸಲ್ಲಿ ರೇವಣ್ಣ ಅವರು ಇದ್ದಾರೆ. ಅವರನ್ನ ಬಂಧನ ಪ್ರಕ್ರಿಯೆ ಮುಗಿಸುವಂತಹ ಕೆಲಸ ಈಗ SIT ಅಧಿಕಾರಿಗಳಿಂದ ಆಗ್ತಾ ಇದೆ. ಅವರನ್ನ ಕೂರಿಸೋದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೇವಣ್ಣ ಅವರೇನಾದರೂ ಅನಾರೋಗ್ಯದ ವಿಚಾರವನ್ನ ಅಧಿಕಾರಿಗಳ ಮುಂದೆ ತಂದ್ರೆ ಅವರನ್ನ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಲಾಗುತ್ತೆ. ಸದ್ಯಕ್ಕೆ ಈ ಬಂಧನದ ಪ್ರಕ್ರಿಯೆ ಏನಿದೆ ಆ ಬಂಧನದ ಪ್ರಕ್ರಿಯೆ ಮುಗಿದಿದೆ. ಇದರ ಜೊತೆಗೆ ಆ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿತ್ತು ಅದು ಮಾನ್ಯತೆಯನ್ನ ಕಳೆದುಕೊಂಡಿದೆ. ಕಾರಣ ಇಷ್ಟೇ, ಅವರ ಬಂಧನ ಆಗಿರುವ ಹಿನ್ನೆಲೆ. ರೈಟ್. ಬಹಳ ಮುಖ್ಯವಾದ ಅಪ್ಡೇಟ್ ಅನ್ನು ಕೊಟ್ರಿ. ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್. ಓಕೆ, ಈಗ ಬರ್ತಾ ಇರುವಂತಹ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿದೆ.
KR ನಗರದ ಕಿಡ್ನಾಪ್ ಕೇಸ್ನಲ್ಲಿ ದೇವೇಗೌಡರ ನಿವಾಸದಲ್ಲಿ ರೇವಣ್ಣ ಅವರ ಬಂಧನವಾಗಿದೆ. ಕಿಡ್ನಾಪ್ ಆದ ಸಂತ್ರಸ್ತೆಯನ್ನು ರಕ್ಷಣೆ ಮಾಡಿದ SIT. ಸಂತ್ರಸ್ತೆಯನ್ನು ಕೂಡ ಜೊತೆಗೆ ಕರ್ಕೊಂಡ್ಬಂದಿದೆ. ರೇವಣ್ಣ ಆಪ್ತನ ತೋಟ ಹುಣಸೂರಲ್ಲಿತ್ತು. ರೇವಣ್ಣ ಆಪ್ತನ ತೋಟದ ಮನೆಯಲ್ಲಿದೆ ಸಂತ್ರಸ್ತೆಯನ್ನು ಬೆಂಗಳೂರಿಗೆ ಕರೆತರ್ತಾ ಇರುವಂಥ SIT ಸಂತ್ರಸ್ತೆ ಹೇಳಿಕೆ ನೀಡಿದರೆ ರೇವಣ್ಣಗೆ ಇನ್ನಷ್ಟು ಸಂಕಷ್ಟವಾಗಲಿದೆ. ಸಂತ್ರಸ್ತೆ ಹೇಳಿಕೆ ಮೇಲಿದೆ ರೇವಣ್ಣ ಅವರ ಭವಿಷ್ಯ. ನೋಡಿ, ಆ ಹೆಣ್ಣು ಮಗಳನ್ನು ಎಲ್ಲಿಡಲಾಗಿತ್ತು? ಕಿಡ್ನಾಪ್ ಮಾಡಿಡಲಾಗಿತ್ತು. ರೇವಣ್ಣ ಅವರ ಆಪ್ತನ ಮನೆಯಲ್ಲಿ ಇವರು ನನಗೆ ಈ ಥರ ಮಾಡಿದ್ದಾರೆ ಅಂತ ಒಂದೇ ಒಂದು ಹೇಳಿಕೆ ಬಂದರೆ